ಲ್ಯಾವಿಶ್ ಆಗಿ ಅವರಿಗೆ ಓನ್ ಆಗಿರೋದಕ್ಕೆ ಕಟ್ಟಿರ್ತಕ್ಕಂಥ ಒಂದು ಡೂಪ್ಲೆಕ್ಸ್ ಮನೆಯನ್ನು ನಿಮಗೆ ತೋರಿಸೋದಕ್ಕೆ ಬಂದಿದ್ದೀನಿ. ನಾನಿವಾಗ ಸೆಕೆಂಡ್ ಫ್ಲೋರಲ್ಲಿ ಇದ್ದೀನಿ. ನೋಡ್ತಾ ಇರ್ಬೋದು, ಟೀಕುಡ್ ಮೇನ್ ಡೋರು. ಸೆಕೆಂಡ್ ಫ್ಲೋರ್ ಡೂಪ್ಲೆಕ್ಸ್ ಮನೆ ಇದೆ. ಆ ಮನೆ ನಿಮಗೆ ತೋರಿಸೋದಕ್ಕೆ ಒಳಗಡೆ ಹೋಗ್ತಾ ಇದ್ದೀನಿ. ನೋಡಿ, ಹೊರಗಡೆ ಇದು ವುಡ್ ಕಾರ್ವಿಂಗ್ ಆಗಿರ್ತಕ್ಕಂಥ ಒಂದು ಟೀಕುಡ್ ಮೇನ್ ಡೋರು. ನಾರ್ತ್ ಫೇಸಿಂಗ್ ಸೈಟು, ನಾರ್ತ್ ಫೇಸಿಂಗ್ ಡೋರ್ ಇದೆ. ನೋಡಿ, ಇದು ಬಯೋಮೆಟ್ರಿಕ್ ಲಾಕಿಂಗ್ ಸಿಸ್ಟಮ್ ಇದೆ. ನಾನಿವಾಗ ಲಿವಿಂಗ್ ಹಾಲಿಗೆ ಬರ್ತಾ ಇದ್ದೀನಿ. ಲಿವಿಂಗ್ ಹಾಲಿಗೆ ಎಂಟ್ರಿ ಆಗಿದ ತಕ್ಷಣ ನೋಡಿ, ನಿಮಗೆ ಎದುರುಗಡೆ ಕಾಣ್ತಾ ಇರ್ತಕ್ಕಂಥದ್ದು ಟಿವಿ ಕ್ಯಾಬಿನೆಟ್. ನಾನಿವಾಗ ಲಿವಿಂಗ್ ಹಾಲಲ್ಲಿ ಇದ್ದೀನಿ. ತುಂಬ ಲ್ಯಾವಿಶ್ ಆಗಿದೆ ಈ ಮನೆ. ಈ ಥರ ಮನೆಗಳು ಆರ್ಕಿಟೆಕ್ಚರ್ ಡಿಸೈನ್ ಮನೆ ಅಂತ ಹೇಳಿದೆ ಯಾವಾಗಲೇ ನಿಮಗೆ. ಈ ಥರ ಮನೆಗಳು ನಿಮ್ಗೆ ಯಾವಾಗಲೂ ಸಿಗೋದಿಲ್ಲ. ದಯಮಾಡಿ ಕೊನೆವರೆಗೂ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ಸುಮಾರು ಮನೆಗಳು ಬಂದಿತ್ತು ಈ ಥರದ್ದು. ಮನೆಗಳು ಸೇಲ್ ಆದಮೇಲೆ, ಅಗ್ರಿಮೆಂಟ್ ಆದಮೇಲೆ ಕಾಲ್ಸ್ಗಳು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸರ್, ಮನೆ ತುಂಬ ಲ್ಯಾವಿಶ್ ಆಗಿತ್ತು, ಸಖತ್ತಾಗಿತ್ತು, ನೋಡಿದ ತಕ್ಷಣ ವಿಡಿಯೋದಲ್ಲೇ ತುಂಬ ಚೆನ್ನಾಗಿತ್ತು ಅನಿಸ್ತು, ಸೈಟ್ ವಿಸಿಟ್ ಮಾಡ್ತಾ ಇದ್ದೀವಿ, ಇವತ್ತು ಬರ್ಬೋದಾ ಅಂತ ಕಾಲ್ ಮಾಡ್ತಾರೆ. ಅಷ್ಟೊತ್ತಿಗೆ ಆಲ್ರೆಡಿ ಅಗ್ರಿಮೆಂಟೇ ಆಗೋಗ್ಬಿಟ್ಟಿರುತ್ತೆ. ಅದಕ್ಕಿಂತ ಮುಂಚೆ ನೋಡಿ, ಈ ಮನೆ ತುಂಬ ಚೆನ್ನಾಗಿದೆ, ತುಂಬ ಲ್ಯಾವಿಶ್ ಆಗಿದೆ. ಹೇಳ್ತಾ ಹೋದರೆ ಈ ಮನೆ ಬಗ್ಗೆ ತುಂಬಾ ಇದೆ. ಲಿವಿಂಗ್ ಹಾಲಲ್ಲಿ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀನಿ. ಎಂಟ್ರಿ ಆಗಿದ ತಕ್ಷಣ ನಿಮಗೆ ಎದುರುಗಡೆ ಕಾಣೋದು ಟಿವಿ ಕ್ಯಾಬಿನೆಟ್, ಮೇಲ್ಗಡೆ ಶೋ ಲೈಟು, ಶಾಂಡಿಲಿಯರ್ ಲೈಟ್ ಕೂಡ ಕೊಟ್ಟಿದ್ದಾರೆ ಆಲ್ರೆಡಿ. ಎಲ್ಲ ಟೀಕುಡ್ ಯೂಸ್ ಮಾಡಿದ್ದಾರೆ. ಮತ್ತು ಫ್ಲೋರಿಂಗ್ ಎಲ್ಲ ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿದ್ದಾರೆ. ನಿಮಗೆ ಒಂದು 8 ಅಡಿ ಏನೋ ವಿಂಡೋಸ್ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಕೂಡ ನಿಮ್ಗೆ ಆಲ್ರೆಡಿ ಫ್ಯಾನು ಲಿವಿಂಗ್ ಹಾಲಲ್ಲಿ ವಿತ್ LED ಲೈಟ್ಸ್ ಆನ್ ಆಗಿದೆ, ನೋಡ್ತಾ ಇರ್ಬೋದು. ಹಾಗೆ ಮುಂದೆ ಹೋದರೆ ನೋಡಿ, ನಿಮಗಿದು ಓಪನ್ ಕಿಚನು, ಮಾಡ್ಯುಲರ್ ಕಿಚನ್ ಎಲ್ಲ ಸಾಫ್ಟ್ ಕ್ಲೋಸರ್ಸ್ ಇದೆ. ಓಕೆ, ಕಿಚನಲ್ಲಿ ಕೂಡ ನೋಡಿ ಫಾಲ್ ಸೀಲಿಂಗ್ ವರ್ಕ್ ಎಲ್ಲ ಆಗಿದೆ. ಬ್ಯೂಟಿಫುಲ್ ಥಿಂಗ್ ಏನು ಅಂದರೆ, ಪೂಜಾ ರೂಮ್ ನೋಡಿ ಏನು ಸಖತ್ತಾಗಿದೆ. ಮೇಲ್ಗಡೆ ಟಫನ್ ಗ್ಲಾಸ್ ಹಾಕಿದ್ದಾರೆ. ಅಲ್ಲಿ ಕೂಡ LED ಲೈಟ್ಸ್ ಎಲ್ಲ ಇದೆ. ಕಳಶಗಳ ಥರ ಮಾಡಿದ್ದಾರೆ. ವುಡ್ ಕಾರ್ವಿಂಗ್ ಎಲ್ಲ ಆಗಿದೆ. ಓಕೆ, ಇಲ್ಲಿ ಬನ್ನಿ ಹೊರಗಡೆ ಹೋಗೋಣ, ಪೂಜಾ ರೂಮ್ ನೋಡೋಣ. ನೋಡಿ, ಇದು ಪೂಜಾ ರೂಮ್. ನೋಡಿ, ಇದು ಪೂಜಾ ರೂಮ್. ಕೆಳಗಡೆ ಸ್ಟೋರೇಜ್ ಕೂಡ ಕೊಟ್ಟಿದ್ದಾರೆ. ಮೇಲ್ಗಡೆ ಒಂದು ವುಡ್ಡಲ್ಲಿ ಈ ಥರ ಒಂದು ಸ್ಟ್ಯಾಂಡ್ ಥರ ಮಾಡ್ಕೊಂಡಿದ್ದಾರೆ. ಇಲ್ಲಿ ಒಂದು ಫೋಕಸ್ ಲೈಟ್ ಕೂಡ ಇದೆ. ಮೇಲ್ಗಡೆಗೆ ಟಫನ್ ಗ್ಲಾಸ್ ಹಾಕಿದ್ದಾರೆ. ಆ ವುಡನ್ ಪಿಲ್ಲರ್ಸ್ ಇತ್ತಲ್ಲ, ಅಲ್ಲಿ ಒಂದು ಲೈಟ್ಸ್ಗಳು ಬಂದಿದೆ ನೋಡಿ. ಓಕೆ, ಈ ಪಕ್ಕದಲ್ಲಿ ನಿಮಗೆ ಸ್ಟೇರ್ಕೇಸ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಕೂಡ ವುಡನ್ ಪಿಲ್ಲರ್ಸ್ಗಳು ಮಾಡಿದ್ದಾರೆ. ನಾನಿವಾಗ ಸೆಕೆಂಡ್ ಫ್ಲೋರಲ್ಲಿ ಒಂದು ಬೆಡ್ರೂಮ್ ಇದೆ. ಬೆಡ್ರೂಮ್ ಒಳಗಡೆ ಬಂದಿದ್ದೀನಿ. ಓನ್ಲಿ ವಾರ್ಡ್ರೋಬ್ಸ್ ಅಂಡ್ ಮೇಲ್ಗಡೆ ಲಾಫ್ಟ್ ಕೂಡ ಮಾಡಿದ್ದಾರೆ ಅಷ್ಟೇ. ಡ್ರೆಸ್ಸಿಂಗ್ ಮಿರರ್ ಇದೆ ನೋಡಿ. ಈ ಕಡೆ ಲೈಟ್ಸ್ ಎಲ್ಲ ಹಾಕೊಂಡಿದ್ದಾರೆ. ಅಟ್ಯಾಚ್ ವಾಶ್ರೂಮ್ ಇದೆ. ಬನ್ನಿ ನೋಡೋಣ. ನೋಡಿ, ಇದು ವಾಶ್ರೂಮ್. ಅವರೇ ಓನ್ ಆಗಿರೋದಕ್ಕೆ ಅಂತ ಮಾಡ್ಕೊಂಡಿದ್ದಂಥ ಡೂಪ್ಲೆಕ್ಸ್ ಹೌಸ್. ಎಲ್ಲ ನೋಡಿ, ಐಟಮ್ಸ್ ಎಲ್ಲ ಹಿಂಡ್ವೇರ್ ಹಾಕಿದ್ದಾರೆ. ಜಾಬ್ ಬೋರ್ಡ್ ಫಿಟ್ಟಿಂಗ್ಸು ಮತ್ತು ಹಿಂಡ್ವೇರು ಎಲ್ಲ ಕ್ವಾಲಿಟಿ ಐಟಮ್ಸೇ ಹಾಕಿದ್ದಾರೆ.
ಸೊ ಇದಿಷ್ಟು ಈ ಒಂದು ಬೆಡ್ರೂಮ್ ಡೀಟೇಲ್ಸ್ ಆಯಿತು. ಪಕ್ಕದಲ್ಲಿ ಒಂದು ವಾಶ್ರೂಮ್ ಇದೆ. ರೂಮ್ಗೂ ಕೂಡ ಅಟ್ಯಾಚ್ ವಾಶ್ರೂಮ್ ಇತ್ತು. ಇಲ್ಲಿ ಒಂದು ಕಾಮನ್ ವಾಶ್ರೂಮ್ ಕೂಡ ಇದೆ. ಸುಮ್ಮನೆ ಸೇಲ್ ಬಿಲ್ಡಿಂಗಿಗೆ ಅಂತ ಮಾಡಿರ್ತಕ್ಕಂಥ ಒಂದು ಬಿಲ್ಡಿಂಗ್ ಅಂತೂ ಖಂಡಿತ ಅಲ್ಲ ಇದು. ನೋಡಿ ಇಲ್ಲಿ ವಾಶ್ ಬೇಸಿನ್, ಮಿರರ್ ಕೂಡ ಇಟ್ಟಿದ್ದಾರೆ ಆಲ್ರೆಡಿ. ಆ ವಾಶ್ ಬೇಸಿನ್ ಕೆಳಗಡೆ ನೋಡಿ ಬಾಕ್ಸ್ ಟೈಪ್ ಮಾಡ್ಕೊಂಡಿದ್ದಾರೆ ಸ್ಟೋರೇಜ್ಗೆ. ಸೊ ಎಲ್ಲ ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿದ್ದಾರೆ. ಸೊ ನಾನಿವಾಗ ಸೆಕೆಂಡ್ ಫ್ಲೋರಿಂದ ಥರ್ಡ್ ಫ್ಲೋರ್ ಹೋಗ್ತಾ ಇದ್ದೀನಿ. ಇಲ್ಲೂ ಕೂಡ ನಮಗೆ ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿದ್ದಾರೆ. ಆ್ಯಂಡ್ ದೆನ್ ಟೀ ಕುಡ್ಡು, ರೈಲಿಂಗ್ಸ್, ಟಫ್ ಅಂಡ್ ಗ್ಲಾಸ್. ಸೆಕೆಂಡ್ ಫ್ಲೋರಿಗೆ ಎಂಟ್ರಿ ಆಗಿದ ತಕ್ಷಣ ಒಂದೊಂದು ಸ್ಟ್ಯಾಂಡ್ ಕೊಟ್ಟಿದ್ದಾರೆ. ಇಲ್ಲಿ ಬೇಕಾದ್ರೆ ನೀವು ಫಿಶ್ ಪಾಟ್, ಅಕ್ವೇರಿಯಂ ಇಟ್ಕೋಬಹುದು. ಸೊ ಈ ಒಂದು ಫ್ಲೋರಲ್ಲಿ 2 ಬೆಡ್ರೂಮ್ಸ್ ಇದೆ. ನೋಡಿ ಇದು ವಾರ್ಡ್ರೋಬ್ಸ್ ಏರಿಯಾ, ಟಿವಿ ಯೂನಿಟ್. ಓಕೆ, ನೋಡಿ ಇಲ್ಲೂ ಕೂಡ ಫ್ಯಾನ್ ರೆಡಿ ಇದೆ, ಶೋ ಲೈಟ್ಸು. POP ವರ್ಕ್ ಎಲ್ಲೂ ನೋಡೋಕ್ಕಾಗಲ್ಲ ಬಿಡಿ. ಈ ಮನೆಯಲ್ಲೆಲ್ಲೂ ಅನ್ನೆಸೆಸರಿ ಶೋ POP ವರ್ಕ್ ಯಾವುದೂ ಇಲ್ಲ. ಅಟ್ಯಾಚ್ ವಾಶ್ರೂಮ್ ಕೂಡ ಇದೆ. ನೋಡಿ ಇದು 3ನೇ ಬೆಡ್ರೂಮ್. ಇಲ್ಲೂ ಕೂಡ ಶೋ ಲೈಟ್ಸ್ ಇದೆ, ಟಿವಿ, ಕ್ಯಾಬಿನೆಟ್, ವಾಶ್ರೂಮು. ವಾರ್ಡ್ರೋಬ್ಸ್ ಏರಿಯಾ, ಡ್ರೆಸ್ಸಿಂಗ್ ಇದೆ. ಮತ್ತೆ ಇಲ್ಲಿಂದ ನಾವು ಹೊರಗಡೆ ಬಂದರೆ ನೋಡಿ ಶಾಂಡ್ಲಿಯರ್ ಹೊಲೆ ತೋರಿಸಿದ್ದು. ಓಕೆ, ಇಲ್ಲಿಂದ ನಾವು ಹೊರಗಡೆ ಹೋಗ್ಬೋದು, ಸ್ಟೇರ್ ಕೇಸಿಂದನೂ ಬರ್ಬೋದು. ಇದು ಬಂದ್ಬಿಟ್ಟು ನಿಮಗೆ ಲಿಫ್ಟ್ ರೂಮು. ಸೊ ನಾನಿವಾಗ ನೆಕ್ಸ್ಟ್ ಫ್ಲೋರ್ ಹೋಗ್ತಾ ಇದ್ದೀನಿ ಸ್ಟೆಪ್ಸ್ ಮುಖಾಂತರ. ಸೊ ಟೋಟಲ್ ಆಗಿ 3 ಬೆಡ್ರೂಮ್ ನೋಡಿದಾಯ್ತು ನಾವು. ನೆಕ್ಸ್ಟ್ ಫ್ಲೋರಲ್ಲಿ ಏನಿದೆ ನೋಡೋಣ. ಸೇಮ್ ಇಟಾಲಿಯನ್ ಮಾರ್ಬಲ್ಲೇ ಯೂಸ್ ಮಾಡಿದ್ದಾರೆ ಇಲ್ಲೆಲ್ಲ ಕೂಡ. ಸೊ ನಾನಿವಾಗ 4th ರೂಮ್ಗೆ ಬಂದಿದ್ದೇನೆ ಮೇಲ್ಗಡೆ. ಇದು ಬಂದ್ಬಿಟ್ಟು ನಿಮಗೆ ಮಲ್ಟಿಪರ್ಪಸ್ ಹಾಲ್ ಅಥವಾ ರೂಮ್. ನೋಡಿ ಇಲ್ಲಿ ವುಡನ್ ಫಾರ್ಮ್ಯಾಟಲ್ಲಿ ಇರ್ತಕ್ಕಂಥ ಒಂದು ಟೈಲ್ಸ್ ಯೂಸ್ ಮಾಡಿದ್ದಾರೆ. ಈ ಒಂದು ಹೋಮ್ ಥಿಯೇಟರ್ ರೂಮ್ ಕೂಡ ಅಟ್ಯಾಚ್ ವಾಶ್ರೂಮ್ ಇದೆ. ಸೊ ಟೋಟಲ್ ಆಗಿ ಈ ಒಂದು ಹೋಮ್ ಥಿಯೇಟರ್ ರೂಮು ಸೇರಿ 4 ಬೆಡ್ರೂಮ್ ಇದೆ. ಓಕೆ, ಈ ಹೋಮ್ ಥಿಯೇಟರ್ ರೂಮಿಂದ ಹೊರಗಡೆ ಬಂದರೆ ಆಪೋಸಿಟಲ್ಲಿ ಒಂದು ಓಪನ್ ಟೆರೇಸ್. ಬನ್ನಿ ನೋಡೋಣ. ನೋಡಿ ಇಲ್ಲೆಲ್ಲ ಮ್ಯಾಂಗ್ಳೂರ್ ಟೈಲ್ಸ್ ಹಾಕಿದ್ದಾರೆ. ತುಂಬ ಲ್ಯಾವಿಶ್ ಆಗಿದೆ ಮನೆ. ವಾಷಿಂಗ್ ಮಿಷಿನ್ಗೆ ಅಥವಾ ಬಟ್ಟೆ ವಾಶ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಪ್ರಾವಿಷನಿಂಗ್ ಕೊಟ್ಟಿದ್ದಾರೆ. ಸೊ ಇದು ಬಂದ್ಬಿಟ್ಟು ನಿಮಗೆ ಸ್ಕೈಲೈಟ್ ಏರಿಯಾ ಮತ್ತು ಶಾಂಡಿಲಿಯರ್ ಹಾಕಿದ್ರಲ್ಲ ಆ ಒಂದು ಪಾಯಿಂಟು. ಮೇಲ್ಗಡೆ ನಿಮಗೆ ಹೋಗೋದಕ್ಕೆ ಒಂದು ಲ್ಯಾಡರ್ ಮಾಡಿಕೊಡ್ತಾರೆ. ಇವಾಗ ಟೆಂಪರರಿ ಲ್ಯಾಡರ್ ಇಟ್ಟಿದ್ದಾರೆ. ಸೊ ಮತ್ತು ಲಿಫ್ಟ್ ರೂಮ್ ಇದೆ. ಮೇಲ್ಗಡೆ ಸಿಂಟೆಕ್ಸ್ ಟ್ಯಾಂಕು, ಸೋಲಾರ್ಗೆ ಪ್ರಾವಿಷನಿಂಗ್ ಮಾಡಿದ್ದಾರೆ. ಬನ್ನಿ ನಾವಿವಾಗ ಗ್ರೌಂಡ್ ಫ್ಲೋರು ಫಸ್ಟ್ ಫ್ಲೋರು ಮನೆ ನೋಡೋಣ. ನಾನಿವಾಗ ಈ ಮನೆ ಗ್ರೌಂಡ್ ಫ್ಲೋರಲ್ಲಿ ಇದ್ದೀನಿ. ನೋಡ್ತಾ ಇರ್ಬೋದು ಇವ್ರದ್ದೇ ಓನ್ ಬೋರ್ವೆಲ್ ಇದೆ ಕೂಡ, ಕಾವೇರಿಗೆ ಪ್ರಾವಿಷನಿಂಗ್ ಮಾಡಿದ್ದಾರೆ. ಸೊ ಒಂದು 3 ಕಾರು ಪಾರ್ಕ್ ಮಾಡ್ಕೊಳ್ಳೋಷ್ಟು ಜಾಗ ಇದೆ ಗ್ರೌಂಡ್ ಫ್ಲೋರಲ್ಲಿ. ಮತ್ತು ಇಲ್ಲೊಂದು ಸಿಂಗಲ್ ಬೆಡ್ರೂಮ್ ಮನೆ ಇದೆ, ಬಾಡಿಗೆ ಕೊಡ್ಬೋದು. ಅಥವಾ ನೀವು ಸರ್ವೆಂಟ್ ರೂಮು, ಡ್ರೈವರ್ ಯಾರು ಇದ್ದರೆ ಅವರಿಗೆ ರೂಮ್ ಕೊಡ್ಬೋದು. 1 BHK ರೂಮು, ಚಿಕ್ಕದಾಗಿ 1 BHK ರೂಮ್ ಇದೆ.
ಸೊ ಇದಿಷ್ಟು ಗ್ರೌಂಡ್ ಫ್ಲೋರ್ ಆಯಿತು. ನಾನಿವಾಗ ಈ ಮನೆ ಫಸ್ಟ್ ಫ್ಲೋರ್ ಹೋಗ್ತಾ ಇದ್ದೀನಿ. ನೋಡಿ ಲಿಫ್ಟ್ ಕೂಡ ರೆಡಿ ಇದೆ. ಆ್ಯಂಡ್ ದೆನ್ ನೋಡ್ತಾ ಇರ್ಬೋದು ಒಂದು ಕಾಮನ್ ವಾಶ್ರೂಮ್ ಕೂಡ ಇಲ್ಲಿ ಇದೆ, ರೆಡಿ ಇದೆ. ಸ್ವಲ್ಪ ವರ್ಕ್ ಇದೆ ಅಲ್ಲಿ, ಪೆಂಡಿಂಗು, ಮಾಡಿಕೊಡ್ತಾರೆ. ನಾನು ಇವಾಗ ಲಿಫ್ಟಲ್ಲಿ ಹೋಗಲ್ಲ, ಸ್ಟೆಪ್ಸ್ ಮುಖಾಂತರ ಫಸ್ಟ್ ಫ್ಲೋರ್ ಹೋಗ್ತಾ ಇದ್ದೀನಿ. ಫಸ್ಟ್ ಫ್ಲೋರಲ್ಲಿ ನಿಮಗೆ ಒಂದು 2 ಬೆಡ್ರೂಮ್ ಹೌಸ್ ಇದೆ. ಬಾಡಿಗೆ ಪರ್ಪಸ್, ರೆಂಟ್ ಪರ್ಪಸ್ಸು 2 BHK ಮನೆ. ಫಸ್ಟ್ ಫ್ಲೋರಲ್ಲಿ ಇರ್ತಕ್ಕಂಥ ಒಂದು ರೆಂಟ್ ಪರ್ಪಸ್ 2 BHK ಮನೆ, ನಾರ್ತ್ ಫೇಸಿಂಗ್ ಮೇನ್ ಡೋರು, ಟೀಕುಡ್ ಮೇನ್ ಡೋರು. ಬನ್ನಿ ಮನೆ ಒಳಗಡೆ ಹೋಗಿ ಮನೆ ನೋಡೋಣ. ಸೊ ನಾನಿವಾಗ ಲಿವಿಂಗ್ ಹಾಲ್ಗೆ ಎಂಟ್ರಿ ಆಗಿದ್ದೀನಿ. ಬ್ಯೂಟಿಫುಲ್ TV ಕ್ಯಾಬಿನೆಟ್, ತುಂಬ ಚೆನ್ನಾಗಿದೆ, ಡಿಸೈನ್ ಆಗಿ ಮಾಡಿದ್ದಾರೆ. ಓಕೆ, ಲೆಫ್ಟ್ ಸೈಡಲ್ಲಿ ನಿಮಗೆ ನೋಡಿ ಕಿಚನ್ ರೂಮ್ ಇದೆ. ಬನ್ನಿ ನೋಡೋಣ. ಇಲ್ಲೂ ಕೂಡ ನಿಮಗೆ ಮಾಡ್ಯುಲರ್ ಕಿಚನ್ ಮಾಡಿದ್ದಾರೆ. ಓಕೆ, ಎಲ್ಲ ಸಾಫ್ಟ್ ಕ್ಲೋಸರ್ಸ್ ಇಟ್ಟಿದ್ದಾರೆ. ಓಕೆ, ಆ್ಯಂಡ್ ದೆನ್ ಪಕ್ಕದಲ್ಲಿ ಒಂದು ಯುಟಿಲಿಟಿ ಸ್ಪೇಸ್ ಕೂಡ ಇದೆ. ಬಂದ್ಬಿಟ್ಟು ಯುಟಿಲಿಟಿ ಸ್ಪೇಸು ಗ್ರಿಲ್ ಕವರ್ ಮಾಡಿದ್ದಾರೆ. ಓಕೆ, ಸೊ ಹಾಗೆ ಮುಂದೆ ಬಂದರೆ ನಿಮಗೆ ಬ್ಯೂಟಿಫುಲ್ ಪೂಜಾ ರೂಮು. ಓಕೆ, ಇಲ್ಲಿ ಒಂದು ಫಸ್ಟ್ ಬೆಡ್ರೂಮಲ್ಲಿ ನೋಡಿ ವಾರ್ಡ್ರೋಬ್ಸ್ ಏರಿಯಾ, ಮಿರರು, ಫ್ಯಾನ್ ಕೂಡ ರೆಡಿ ಇಟ್ಟಿದ್ದಾರೆ. ಯಾವುದೇ ರೀತಿ POP ವರ್ಕು, ಫಾಲ್ ಸೀಲಿಂಗ್ ವರ್ಕ್ ಎಲ್ಲ ಮಾಡಿಲ್ಲ. ಈವನ್ ಬಾಡಿಗೆ ಮನೆಗೂ ಕೂಡ ಎಲ್ಲೂ ನಿಮಗೆ ಫಾಲ್ ಸೀಲಿಂಗ್ ವರ್ಕ್ ಎಲ್ಲ ಮಾಡಿಲ್ಲ. ಅವಾಗಲೇ ತೋರಿಸಿದೆ ಬ್ಯೂಟಿಫುಲ್ TV ಕ್ಯಾಬಿನೆಟ್ ಅಂತ. ಹಾಗೆ ಮುಂದೆ ಹೋದರೆ ಸೆಕೆಂಡ್ ಬೆಡ್ರೂಮು, ಇದಕ್ಕೆ ಅಟ್ಯಾಚ್ ವಾಶ್ರೂಮ್ ಇದೆ. ವಾರ್ಡ್ರೋಬ್ಸ್ ಇದೆಯಾ, ಆ್ಯಂಡ್ ದೆನ್ ಡ್ರೆಸ್ಸಿಂಗ್ ಮಿರರು, ಅಟ್ಯಾಚ್ ವಾಶ್ರೂಮ್. ನೋಡಿ ಇದು ಡೂಪ್ಲೆಕ್ಸ್ ಮನೆಗೆ ಏನು ಯೂಸ್ ಮಾಡಿದ್ರು, ವಾಲ್ ಟೈಲ್ಸ್ ಎಲ್ಲ ಸೇಮ್ ಯೂಸ್ ಮಾಡಿದ್ದಾರೆ. ವಾಶ್ ಬೇಸಿನ್ನು, ಕಮೋಡ್ಸ್ ಆಗಲಿ, ಟ್ಯಾಪ್ಸ್ ಆಗಲಿ ಈ ಬಾಡಿಗೆ ಮನೆಗೆ ಅಂದ್ಬಿಟ್ಟು ಯಾವುದು ಲೋ ಕ್ವಾಲಿಟಿ ಮೆಟೀರಿಯಲ್ ಯೂಸ್ ಮಾಡಿಲ್ಲ. ಸೊ ಹಾಗೆ ಮುಂದೆ ಬಂದರೆ ನಿಮಗೆ ಇಲ್ಲಿ ಒಂದು ಕಾಮನ್ ವಾಶ್ರೂಮು, ಇಲ್ಲಿ ವಾಷಿಂಗ್ ಮಿಷಿನ್ಗೆ ಪ್ರಾವಿಷನಿಂಗ್ ಮಾಡಿದ್ದಾರೆ. ಸೊ ಹಾಗೆ ಮುಂದೆ ಬಂದರೆ ನೋಡಿ TV ಕ್ಯಾಬಿನೆಟ್ ಅವಾಗಲೇ ತೋರಿಸಿದ್ದಲ್ಲ. ಬ್ಯಾಕ್ ಸೈಡ್ ನಿಮಗೆ ಒಂದು ವಾಶ್ ಬೇಸಿನ್, ಕೆಳಗಡೆ ಸ್ಟೋರೇಜ್ ಯೂನಿಟ್. ಇದಿಷ್ಟು 2 BHK ಮನೆ ಡೀಟೇಲ್ಸ್ ಆಯಿತು. ಸೊ ಗ್ರೌಂಡ್ ಫ್ಲೋರಲ್ಲಿ 1 BHK ಮನೆ ಇದೆ ಅಂತ ತೋರಿಸಿದ್ದೆ. ಸೆಕೆಂಡ್ ಫ್ಲೋರು, ಥರ್ಡ್ ಫ್ಲೋರು ಡೂಪ್ಲೆಕ್ಸ್ ಹೌಸ್, ಓನರು ಸ್ಟೇ ಆಗೋದಕ್ಕೆ ಡೂಪ್ಲೆಕ್ಸ್ ಹೌಸ್ ಆಯಿತು. ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟೊತ್ತು ಈ ಒಂದು ಆರ್ಕಿಟೆಕ್ಚರಲ್ ಡಿಸೈನಲ್ಲಿ ಕಟ್ಟಿರ್ತಕ್ಕಂಥ ಈ ಒಂದು ಡೂಪ್ಲೆಕ್ಸ್ ಮನೆ ಪ್ಲಸ್ 1 BHK 2 BHK ಇರ್ತಕ್ಕಂಥ ಈ ಒಂದು ಪ್ರಾಪರ್ಟಿ ರಾಜರಾಜೇಶ್ವರಿ ನಗರ, RR ನಗರದಲ್ಲಿ ಇರ್ತಕ್ಕಂಥ ಪ್ರಾಪರ್ಟಿ. ಯಾರಾದರೂ ಸೈಟ್ ವಿಸಿಟ್ ಮಾಡಬೇಕು ಅಂದರೆ ನನ್ನ ನಂಬರ್ಗೆ ಕಾಲ್ ಮಾಡಿ ಬರ್ಬೋದು. ದಯಮಾಡಿ ಕನ್ನಡ ಕಲ್ಪವೃಕ್ಷ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಪ್ರೀತಿ, ವಿಶ್ವಾಸ, ಆಶೀರ್ವಾದದಿಂದ ಇಲ್ಲಿವರೆಗೂ ತಲುಪಿದ್ದೀವಿ. ದಯಮಾಡಿ ಕನ್ನಡ ಕಲ್ಪವೃಕ್ಷ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಇನ್ನೂ ಒಳ್ಳೊಳ್ಳೆ ವಿಡಿಯೋಗಳನ್ನ ನಿಮ್ಮ ಪ್ರೋತ್ಸಾಹದಿಂದ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಕನ್ನಡ ಕಲ್ಪವೃಕ್ಷ ಯೂಟ್ಯೂಬ್ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್.